ಹಲೋ ಹಲೋ ಸರ್, ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸಾತ್ನೂರು ಪೊಲೀಸ್ ಸ್ಟೇಷನ್ ಇಂದ ಅವರು. ಅದೇ ಅವರು ಆಡಿಯೋ ಕಳಿಸಿದ್ರಲ್ಲ, ಏನ್ ಮಾಡ್ಬೇಕು ಸರ್ ಅವ್ರ ಮೇಲೆ? ನನ್ನೇನ್ ಕೇಳ್ತೀರಿ? ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟೆ, ಹಿಂಗ್ ಮಾಡ್ತಾ ಇದಾರೆ ಆಚೆ ಬಂದು ಮತ್ತೆ ನಿನ್ನೇನೋ ಫೋನ್ ಮಾಡಿದ್ರು, ನಾನ್ ಬಿಟ್ಟಾಕ್ಬಿಟ್ಟೆ. ಅಲ್ಲ ಸರ್, ವಾರ್ ಮಾಡಿದೀವಿ. ಈಗ ನೀವೇನಾದ್ರೂ ಲಿಖಿತವಾಗಿ ದೂರ್ ಕೊಟ್ರೆ ಬೇರೆ ಮಾಡ್ಬೇಕು. ಅದಕ್ಕೆ ಅಲ್ಲ, ಕೊಡೋದಲ್ಲ. ವಾರ್ನ್ ಮಾಡಿ ನನಗೇನ್ ಗೊತ್ತಾಯ್ತು ಅವ್ರು ವಾರ್ನ್ ಮಾಡಿದ್ರು ಅಂತ? ಫೋನ್ ಮಾಡಿ ಅವ್ರು ಮತ್ತೆ ನಿನ್ನೆ ಕೂಡ ಫೋನ್ ಮಾಡಿ ಅದೇ ರಾಗ ಅದೇ ಹಾಡು, ಏನೋ ಲೇ ಅವ್ರ ಹತ್ರ ಬಾರ ನಮ್ ಕಡೆ ಅಂತೆಲ್ಲ ಮಾತಾಡಿದ್ರು. ಅಲ್ಲ, ಈಗ ಚಾರ್ಜ್ ಶೀಟ್ ಎಲ್ಲ ಆಗುತ್ತೆ, ಅದು ಅಫಿಷಿಯಲ್, ಅದು ಬೇರೆ. ಬಟ್ ಈಗ ನೀವು ಅಡಿಷನಲ್ ಆಗಿ, ನನಗೆ ಈ ಜಗತ್ತಲ್ಲಿ ಯಾರು, ನಾನು ಒಬ್ಬಂಟಿ ಹೋರಾಟಗಾರ, ಯಾರು ದ್ವೇಷಿಗಳಿಲ್ಲ, ಯಾರು ವೈರತ್ವ ಎಲ್ಲ ಯಾರು ಬಾಳು ಹಾಳು ಮಾಡ್ಬೇಕಾಗಂತ ನನಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಇವರು ಈ ರೀತಿ ಗತ್ತಿದ್ದಾರೆ. ನಮ್ ಸಂವಿಧಾನನ ಸರಿಯಾಗಿ ಬಳಸಿದ್ರೆ ಅಟ್ಲೀಸ್ಟ್ ಪರಿವರ್ತನೆ. ಜೈಲು ಅಂದ್ರೆ ಏನ್ ಗೊತ್ತಾ? ಶಿಕ್ಷೆ ಒಂದೇ ಅಲ್ಲ ಸರ್. ಜೈಲಲ್ಲಿ ಹೋದವರು ಪರಿವರ್ತನೆ ಆಗ್ಬೇಕು. ಆ ಪರಿವರ್ತನೆ ಕಿಂಚಿತ್ತೂ ಕಾಣ್ತಾ ಇಲ್ಲ ಇವರಲ್ಲಿ. ಅಂದ್ರೆ ನಮ್ ಜೈಲಿಗೆ ಇರೋ ಗೌರವ ಏನು? ಒಂದ್ಸಲ ಜೈಲ್ಗೆ ಹೋಗಿ 1 ತಿಂಗಳ ಮೇಲಿದ್ದು ಬಂದು ಇವರಲ್ಲಿ ಅಹಂಕಾರ ಇಷ್ಟಿದೆ ಅಂದ್ರೆ ನಮ್ ಜೈಲೇ ಫೇಲ್ಯೂರ್ ಅಂತ ಅರ್ಥ ಅಲ್ಲ ಸರ್? ಅಲ್ಲ ಸರ್, ಅವರು ಏನ್ ಹೇಳಿದ್ರು ಗೊತ್ತಾ? ಕೊಲೆ ಮಾಡಿದೀರಾ ಅಂತ ನೀವು ಫೋನಲ್ಲಿ ಮಾತಾಡಿದ್ದೀರಾ, ಅವ್ರು ಮಾಡಿದ್ ನೋಡಿದಿರಾ ಸರ್? ಐ ವಿಟ್ನೆಸ್ ತಗೊಳ್ಳಿ ಅವ್ರನ್ನ ಅಂದು. ಏನ್ ಹೇಳೋದು ನಾನು ಅವ್ರಿಗೆ? ಹೌದಾ? ಕೊಲೆ ಮಾಡಿರೋದಂದ್ರೆ ನೀವು ಪೊಲೀಸ್ ಅವರು ಒಂದು ವಿಡಿಯೋ ಬಿಟ್ಟಿದ್ದೀರಿ ನೋಡಿ. ಆ ವಿಡಿಯೋದಲ್ಲಿ ಅವರಲ್ಲಿ ಎಲ್ಲಾ ದಾಖಲೆಗಳು ನಮಗ್ ಸಿಕ್ಕಿದೆ ಅಂತ ಹೇಳಿದಾರಲ್ಲ. ನಾನು ಕೊಲೆ ಮಾಡಿದ್ದಾರೆ ಅಂತ ಹೇಳಿಲ್ಲ, ಏನೋ ಎಲೆಕ್ಟ್ರಿಕ್ ಶಾಕ್ ಯಾಕೋ ಕೊಟ್ಟೆ ಅಂದೆ. ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದಕ್ಕೆ ದಾಖಲೆ ಇದೆ, ಅವರೇ ಹಾಕಿರೋ ವಿಡಿಯೋ ಇದೆ. ಮತ್ತೆ ಕೊಲೆ ಕೇಸ್ ಇದೆ ನಿಮ್ಮಲ್ಲಿ ಅಂದಿದ್ದೀನಿ ಸರ್. ಅಷ್ಟು ಸಂವಿಧಾನ ಬಿಟ್ಟು ಮಾತಾಡೋನಲ್ಲ ನಾನು. 55 ವರ್ಷ ಆಗಿದೆ ನನಗೆ. ಯಾವತ್ತು ನೋಡಿ ಹೆಂಗಿದೆ ನೀವು ಮಾತಾಡೋದಂದ್ರೆ. ಯಾರು ನೀವು? ಮೊದಲು ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಭಗವಾನ್. ಯಾವ PSI ನೀವು? ಯಾವ ಪೊಲೀಸ್ ಸ್ಟೇಷನ್? ಸಾತ್ನೂರ? ಕನಕಪುರ PSI ಸರ್. ನೀವು ಮಾತಾಡೋದು ಏನಾದ್ರೂ ನೀವು ಸರಿಯಾಗಿ ಆಡಿಯೋ ಕೇಳಿಸ್ಕೊಂಡಿದ್ರೆ ಹಿಂಗ್ ಮಾತಾಡ್ತಿರ್ಲಿಲ್ಲ. ಆ ಆಡಿಯೋದಲ್ಲಿ ಒಂದಾದ್ರೂ ತಪ್ಪು ತೋರಿಸಿ. ಅಲ್ಲ, ಅವ್ರು ಕೊಲೆನೇ ಮಾಡಿ ಬಾಡಿನೇ ಸಿಕ್ಬಿಟ್ಟಿದೆ ಅನ್ನೋ ತರ ಪ್ರತಿಬಿಂಬಿಸಿದ್ದು ಪೊಲೀಸ್ ಆಡಿಯೋ ಇದೆ ನಮ್ಮ ಹತ್ರ, ಎಲ್ಲಾ ದಾಖಲೆ ಇದೆ. ನಾವು ಹೋಗಿ ಹಿಡ್ಕೊಂಡ್ ಬರ್ತೀವಿ ಅಂತ ರಾಜಸ್ಥಾನ್ ಪೊಲೀಸ್ ಕೈಲಿ ಹಿಡಿಸಿದಿರಿ. ಇಷ್ಟಾದ್ಮೇಲೆ ಮಾತುಗಳಲ್ಲೇ ನೀವು ಸರ್, ಕಲ್ಫಿಟ್ ಆರೋಪ ಮಾಡಿದಾಗ, ಕೇಸ್ ಆದಾಗ, ಕಂಪ್ಲೇಂಟ್ ಆದಾಗ ಹಿಡ್ಕೊಂಡ್ ಬರೋದು ಪ್ರೋಸೆಸ್ ಅದೆಲ್ಲ ಓಕೆ. ಹಲೋ, ಅದೆಲ್ಲ ಹೇಳ್ತಿರೋದು ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ, ಆಡಿಯೋ ಕೇಳಿದ್ಮೇಲೆ. ಸುರೇಶ ತಲೆ ಹರಟೆ ಬಿಡಲು. ಸುರೇಶ, ನೀನ್ ಯಾರು ಅಂತ ಗೊತ್ತು? ನೀನ್ ಇವಾಗ ಸಿಕ್ಕಾಕೊಂಡೆ. ನೀನ್ ಸುರೇಶ ನನಗ್ ಗೊತ್ತು. ಅವನ ಕಡೆ ಅವನೇ ಅವ್ರ ಕಡೆ ಸುರೇಶ. ನಿನ್ ಆಡಿಯೋ ಕೇಳಿದ್ರೆ ಗೊತ್ತಾಗಲ್ವೇನಲ್ಲಿ? ಮತ್ತೆ ಇಷ್ಟ ತನಕ ಬೇಕಾಗಿತ್ತ ಸುರೇಶ, ನೀನು ಪೊಲೀಸ್ ಹೆಸರಲ್ಲಿ ಫೋನ್ ಮಾಡಿ ನೀನ್ ಕೂಡ ಒಳಗೊಟ್ಟೋಗ್ತೀನಿ. ಮತ್ತೆ ನಾನು ನನ್ನಿಂದ ಫೋನ್ ಮಾಡ್ತಾ ಇದ್ದೀನಿ, ವಿಜಯ್ ಹೇಳ್ತಾ ಇದ್ದೀನಿ ಫೋನ್ ಮಾತಾಡಕ್ಕೆ. ನಿನ್ಗೆ ಇವಾಗ ಈ ಆಡಿಯೋ ಹಾಕ್ತೀನಿ, ಸಾತ್ನೂರು ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ, ಕನಕಪುರ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ. ನಿಮ್ ಹೆಸರಲ್ಲಿ ಫೋನ್ಗಳು ಬರ್ತಾ ಇದೆ ಅಂತ ಹೇಳಿ ನಿನ್ ನಂಬರ್ ಕೊಡ್ತೀನಿ. ಮಕ್ಕಳ ತಂದೆ ನೀನು, ಮಕ್ಕಳ ತಂದೆ ನೀನು. ನಿನಗ್ ಬೇಕಿತ್ತೇನ ಇದು? ಬರೀ ಪುರಾಣ ಉರಿಬಾರ್ದು ನನ್ನ ಹತ್ರ ಮಾತಾಡ್ಬೇಕು. ಏನ್ ನಾನ್ ಮಾತಾಡೋದು? ನೀನ್ ಏನ್ ಮಾತಾಡಿದ್ಯಾ? ಪೊಲೀಸ್ ಹೆಸರಲ್ಲಿ ಇವೆಲ್ಲ ಮಾಡ್ತೀರಾ? ಇದಕ್ಕಿಂತ ದೊಡ್ಡ ಕ್ರೈಮ್ ಇಲ್ಲ ಗೊತ್ತಾ ನಿಂಗೆ? ಇದೆಲ್ಲ ಬಿಡ. ನಾನು ಹೇಳ ಅವ್ರ ಹತ್ರ ನಾನು ಫೋನ್ ಆಡಿಯೋ ಕೇಳಿದೆ, ತಪ್ಪು ಒಪ್ಪುಗಳು ಎಷ್ಟಾವೆ ಅನ್ನೋದನ್ನು ಅದೇ ರೀತಿ ಮಾತಾಡ್ಬೇಕು. ಪೊಲೀಸ್ ಅಂತ ಯಾಕೆ ಹೇಳ್ದೆ ನೀನು? ಇನ್ಸ್ಪೆಕ್ಟರ್ ಅಂತ ಯಾಕೆ ಹೇಳ್ದೆ? ನಾನು ನೀನ್ ಇವಾಗ ಲೇವಡಿ ಮಾಡ್ಕೊಂಡಿದ್ಯಲ್ಲ, ನೀನ್ ಇವಾಗ ಅರೆಸ್ಟ್ ಮಾಡ್ತಾರೆ, ಬಂದು ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ಯಲ್ಲ. ನೀನ್ ಪೊಲೀಸ್ ತರ ನೀನ್ ಮಾಡಿದ್ಯಾ ಅಂದ್ರೆ ಅಷ್ಟೇ ಸಾಕು. ಇದು ಕೊಲೆಗಿಂತ ದೊಡ್ಡ ಅಪರಾಧ. ಹೌದಾ? ಸರಿ, ಆಯ್ತು. ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೊನೆಯಲ್ಲಿ ನಿನ್ನ ಆಡಿಯೋ ಹಿಡ್ಕೊಂಡು ಹೇಳಿದೀನಿ ಸುರೇಶ ಅಂತ. ತಲೆ ಹರಟೆ ಸುರೇಶ ಅಂತ ನಿನ್ನ ಹೆಸರು. ನೀನು ಚಂಡ ಸುರೇಶ, ನೀನು ನಾಮರ್ದ ಸುರೇಶ, ನಿರ್ಲಿಂಗಿ ಸುರೇಶ, ನೀನು ನಪುಂಸಕ ಸುರೇಶ, ನೀನು ನಾನು ಹೇಳ್ತಾ ಕೊಲೆಗಡಕರು ಇನ್ನಷ್ಟು ನೀನು ಅವ್ರ ಪರ ನಿಂತ್ಕೋತಾ ಇದೀಯ ನೀನು. ಯಾರು ಈ ಪೊಲೀಸ್ ಹಿಂಗ್ ಮಾತಾಡೋದೇ ಇಲ್ವಲ್ಲ ಅಂತ ಅನ್ಕೊಂಡ್ರೆ ತಲೆ ಹರಟೆ ನೀನು.
ಸರ್ ಇಲ್ಲಿ ಒಂದ್ ನಿಮಿಷ, ಅಲ್ಲಿ ಒಂದು ಆಡಿಯೋ ಮಾತಾಡಿದ್ರಲ್ಲ, ಅವ್ರ ಜೊತೆ ನೀವು ಮಾಡಿದ್ರೆ ಅವ್ರು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಫೋನು. ಅವ್ರು ಮಾಡಿರೋದು ಅವನ್ನೇ ಕೇಳು, ನಿನ್ ಫ್ರೆಂಡ್ ಅಲ್ವಾ ಅವನು ಗೋಪಿಗೌಡ, ಅವನ್ನೇ ಕೇಳು, ಅವನೇ ಮಾಡಿರೋದು. ಮಾಡ್ತೀನೋ ಮೆಂಟಲ್. ನಾನು ಒಂದ್ ಪಾಯಿಂಟ್ ಮಾತ್ರ ಕೇಳ್ತಿದ್ದೀನಿ ಅದ್ರಲ್ಲಿ. ಮಾತಾಡೋದು ಕೆಟ್ಟ ಮಾತಾಡೋದು ಎಲ್ಲ ತಪ್ಪು, ಅದೆಲ್ಲ ಓಕೆ, ಅದೆಲ್ಲ ಹೇಳ್ತಿರೋದು ನಾನು. ಅದೇ ಅವನೇನ್ ಹೇಳ್ದಾನೆ, ಪ್ರಾಣಿ ಗೋ ಹತ್ಯೆ ಕೊಲ್ಲೋದು ತಪ್ಪಲ್ವೇನೋ ಅಂತ ಕೇಳಿದಾಗ ನೀವು ತಪ್ಪು ಅಂತ ಹೇಳಿದ್ರಿ. ಕೊಂಡ್ಕೊಂಡ್ಬಂದ್ರು ಲೇ, ನಮ್ ದೇಶದಲ್ಲಿ ಕೊಲೆ ಮಾಡಿದವ್ರನ್ನು ಕೊಲೆ ಮಾಡಕ್ ಅಧಿಕಾರ ಇಲ್ಲ ಸಾಮಾನ್ಯದವ್ರಿಗೆ. ಗೋ ಹತ್ಯೆ ಮಾಡಿದವ್ರನ್ನ ಪೊಲೀಸ್ ಹಿಡ್ಕೊಡಿ ನೀವು. ಕೊಲ್ಲೋಂತದ್ದೇನಿದೆ ಅದಕ್ಕೆ ಪ್ರತಿಪಾದಿಸ್ತೀರಾ. ಅವ್ರು ಕೊಂದ್ರು, ನಾನ್ ಕೊಂದೆ, ಇನ್ನು ಜಗತ್ತೆಲ್ಲ ಕಣ್ಣಿಗೆ ಮ್ಯಾಟ್ರ್ ಬರ್ತಾರೋದು ಕೊಂದವ್ರೆ ಅಂತ ನೀವು ಹೆಂಗ್ ಪ್ರೂವ್ ಮಾಡ್ತೀರಾ? ಪೊಲೀಸ್ ಡಿಸೈಡ್ ಮಾಡಿದಾರಾ? ಇಲ್ಲ, ಯಾರು ಪ್ರೂವ್ ಮಾಡಿದ್ರು ಲೇ? ಯಾರ ಪ್ರೂವ್ ಮಾಡಿದ್ರು? ಆಡಿಯೋ ಕೇಳಿದೇನೋ? ಮೆಂಟಲ್ ರಿಟಾರ್ಡೆಡ್ ಹೇಳಿದ್ಯಾನ ನೀನು? ನೀನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ಯಾನೋ? ಶಂಡ ಇಡಪ್ಪನ. ಈಗ ಅವರು ನಮಸ್ತೆ ಸರ್, ಅಹೋರಾತ್ರ ಅಂತ. ನಮಸ್ತೆ. ಈಗ ಒಬ್ಬ ಸುರೇಶ್ ಅನ್ನೋನ್ ಫೋನ್ ಮಾಡಿದ್ದ, ನಾನು ಕೊನೆಯಲ್ಲಿ ಅವ್ನ ವಾಯ್ಸ್ ಐಡೆಂಟಿಫೈ ಮಾಡಿದೆ. ನಿಮ್ಮ ಹೆಸರಲ್ಲಿ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ರಿ, ಅದು ಏನಾಗಿದೆ, ಅವ್ರು ಪ್ರೂವ್ ಆಗಿದ್ಯಾ ಅಂತೆಲ್ಲ ಕೇಳ್ದ. ಆಡಿಯೋ ನಿಮ್ಗೆ ಹಾಕಿದೀನಿ. ಇದೇನ್ ಸರ್ ಇದು? ಪೊಲೀಸ್ ಹೆಸರಲ್ಲೇ ಫೋನ್ ಮಾಡಿ ಧಮಕಿ ಹಾಕೋ ಲೆವೆಲ್ ಬಂದಿದ್ದಾರೆ ಇವರು ಸರ್. ಇದು ನೀವು ನಾನ್ ನಿಮ್ ಭಾಷೆ ಕೇಳಿದೆ, ನೀವು ಸುಮ್ನೆ ಯಾಕೆ ಅಷ್ಟು ಮಾತಾಡ್ತೀರ ಅವ್ರ ಜೊತೆಗೆ? ಅವ್ರೇ ಫೋನ್ ಮಾಡಿದ್ರೆ ಅಂದ್ರೆ ನೀವು ನನ್ನೇ ಬೈತಿರಲ್ರಿ? ನಾನ್ ಫೈನ್ ಮಾಡಿಲ್ಲ, ಅವ್ರು ನನ್ನ ಸರ್ ಕೇಳಿ ಸರ್, ಅವ್ರು ಟ್ರಿಗರ್ ಮಾಡ್ತಾರೆ, ನೀವ್ಯಾಕೆ ಟ್ರಿಗರ್? ಅರೇ ಇದೇನಿದು? ಅದೇನೋ ಕಳ್ರು ಕಳ್ತನ ಮಾಡ್ತಾರೆ, ನೀವ್ಯಾಕೆ ಅಡ್ಡ ಹೋಗೋದು ಅನ್ನೋ ತರ ಆಯ್ತಲ್ಲಪ್ಪ ಇದು. ಆಯ್ತು ಬಿಡಿ ಸರ್, ತಪ್ಪಾಯ್ತು, ಇನ್ಮೇಲೆ ನಿಮ್ಗೆ ಫೋನ್ ಮಾಡಲ್ಲ, ನನ್ನ ಕೈಲಾಗಿತ್ತು. ಸರ್ ಪ್ಲೀಸ್, ನೀವು ಒಂದು ಮಾತಿಗೆ ನೀವು ಯಾಕೆ ಕಷ್ಟ ಆಗ್ತೀರಾ? ಹೌದು, ನನ್ ದೇಶಭಕ್ತಿ ಕಂಡ್ರಿ ಇದು. ಸರ್ ನಾನು ಪೊಲೀಸರು ಇದ್ದೀನಿ ಸರ್. ನಾನು ಪೊಲೀಸರು ಇದ್ದೀನಿ. ನಾನು ಪೊಲೀಸಲ್ಲಿ ಇದ್ದೀನಿ ಸರ್. ನಾನು 20 ವರ್ಷ ಸರ್ವಿಸ್ ಮಾಡಿ ನಾನು ಪೊಲೀಸಲ್ಲಿ ಇದ್ದೀನಿ ಸರ್. ನನ್ ದೇಶಭಕ್ತಿ ಇದೆ, ನಾನು ಪೊಲೀಸ್. ನಿಮ್ಗಿದೆ ಅಂದ್ರೆ ನನ್ಗೆ ಇರ್ಬಾರ್ದೇನಾ? ನಿಮ್ ಪ್ರಶ್ನೆ ಮಾತಾಡಿದ ತಪ್ಪು ಇವಾಗ ಗೊತ್ತಾ? ನೀವ್ ಯಾಕೆ ಟ್ರಿಗರ್ ಆಗ್ತೀರಿ ಅಂದ್ರೆ, ಫೋನ್ ಬಂದ್ರೆ ಮಾತಾಡಬಾರ್ದ? ನಾನಾಗ್ ಮಾಡಿದ್ರೆ ಪ್ರೂವ್ ಮಾಡಿ ತೋರಿಸಿ. ಫೋನ್ ಬರ್ತಾ ಇದೆ ನನಗೆ 14,000 ಫೋನ್ ಬರುತ್ತೆ ಸರ್ ಅಂತ ಹೇಳಿದ್ ನಿಮ್ಗೆ. ಅವ್ರಿಗೆ ಏನ್ ಮಾಡ್ಬೇಕು ಮಾಡಿದೀವಿ, ಮುಂದೆ ಕಾನೂನು ಕ್ರಮ ತಗೋತಾ ಇದೀವಿ. ಇನ್ನು ನೋಡಿ, ಈ ಆಡಿಯೋ ಕೇಳ್ಬಿಟ್ಟು ಮಾತಾಡಿ ನೀವು. ಈ ಆಡಿಯೋ ಕೇಳ್ಬಿಟ್ಟು ಮಾತಾಡಿ. ನಿಮ್ಮ ಹೆಸರಲ್ಲಿ ಮಾಡಿದ್ದಾರೆ ಅಂದ್ರೆ ಇದು ಪೊಲೀಸ್ ಪ್ರಕಾರ ಸರಿನಾ? ನನ್ಗೆ ಗೊತ್ತಿಲ್ಲ ಸರ್. ನನ್ಗೆ ಗೊತ್ತಿಲ್ಲ ಸರ್. ನೀವು ನೋಡಿ ಸರ್, ತಾವೆಲ್ಲಿದ್ರಿ ಸರ್ ಈಗ? ಅಲ್ಲ, ನೀವು ನೋಡೋದಿಲ್ವಾ ಅದು ಆಡಿಯೋ? ಬೇಡ, ನೋಡ್ತೀನಿ ಸರ್, ನೋಡ್ತೀನಿ. ನೋಡ್ಬಿಟ್ಟು ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ನಾವು ಆರೋಪ ತಿಳಿಸಿದೀವಿ. ನೋಡ್ತೀವಿ. ನಾನ್ ನಿಮ್ಗೆ ನಮಗೆ ಬೈದ್ರೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಸರ್ ಯಾಕೆ ಸರ್ ನೀವು ಯಾರು ನಿಮ್ ಬೈದಿದ್ದ ಇದು ಮಾತಾಡಿದ್ರೆ? ನೋಡಿ ಇವಾಗ ಮಾತಾಡಿದ್ ಬೈದಿದ್ದ ಇದು ನೀವು ಅಲ್ಲ, ಟ್ರಿಗರ್ ಆಗ್ಬೇಡಿ, ಫೋನ್ ಎತ್ತಬೇಡಿ. ನನಗೇನು ತ್ರಿಕಾಲ ಜ್ಞಾನಿ ನಾನು? ಯಾರಾದ್ರೂ ಫೋನ್ ಮಾಡಿ ಅಂತ ಹೇಳಿಲ್ಲ ಸರ್. ನಾನು ನಿಮ್ಗೆ ಹೇಳಿದ್ದೇನಂದ್ರೆ, ಅವರು ಲೋಫರನ್ ಮಕ್ಕಳು ಅಂತ ಹೇಳಿದ್ದಾನೆ ನಿಮ್ಗೆ. ಅದಕ್ಕೆ ಅದೇನಂತ ಮಕ್ಕಳಿಗೆ ತಂದೆ ಹೇಳ್ದಂಗಿದೆ ಮೇಡಮ್, ಮಗು ಅಲ್ಲಿ ರೋಗ ಬಗ್ಗಿಸ್ಕೊಂಡು ಹೋಗಿ ಅಷ್ಟೇ ಅಂದಂಗಿದೆ. ನಿಮ್ ಆಡಿಯೋ ನೋಡ್ತೀನಿ ಬಿಡಿ ಸರ್, ನನಗೆ ಅಷ್ಟೇ. ನೋಡಿ ದಯವಿಟ್ಟು. ನೀವು ಬದಲಾಗಬೇಕಿದೆ. ದುಷ್ಟತನ ತಡ್ಕೊಳಕ್ಕೆ ಸಾಧುಗಳನ್ನ ಮತ್ತಷ್ಟು ಸಾಧು ಮಾಡೋದನ್ನು ಬಿಡಬೇಕು. ಧೈರ್ಯ ತುಂಬಬೇಕು ಜಗತ್ತಲ್ಲಿ. ಇಂಥ ಫೋನ್ಗಳು ಬಂದ್ರೆ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಡೋದು ಬಿಟ್ಬಿಟ್ಟು ಇದು ತಪ್ಪು ಮಾಡಿದಿರಿ ಸರ್. ದಯವಿಟ್ಟು ನೀವು ಬದಲಾಗಬೇಕಿದೆ. ಸಮಾಜ ಬದಲಾಗಬೇಕು ಅಂದ್ರೆ ನೀವು ಬದಲಾಗಬೇಕಿದೆ. ಇದು ಏನಿದು? 14,000 ಕಾಲ್ ಬರುತ್ತೆ. ನಾನು ಯಾವ ಕಾಲ್ ನನ್ನದು, ಯಾವ ಕಾಲ್ ಇನ್ನೊಬ್ಬರದು ಅಂತ ಹೇಳ್ಬೇಕಾ? ಈ ಎಲ್ಲ 2 ವರ್ಷದ ಹೋರಾಟದಲ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ ಸರ್. ಇದು ಏನು ಸರ್ ಇದು ನಮ್ಮ ಲಾ ಪ್ರಕಾರ ಒಬ್ಬ ಮನುಷ್ಯ ನಕಲಿ ಪೊಲೀಸ್ ಥರ ಫೋನ್ ಮಾಡಿದ್ರೆ ಅವನಿಗೆ ಏನು ಶಿಕ್ಷೆ ಅಂತ ನಿಮ್ಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು. ತಪ್ಪಿದು. ಅವ್ರ ಬಗ್ಗೆನೂ ನಾನು ಕರುಣೆ ಇಟ್ಕೊಂಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಅವ್ರ ಬದುಕುಗಳೇ ಹಾಳಾಗುತ್ತೆ ಅಂತ ತಿಳ್ಕೊತೀವಿ ನಾವು. ಎಲ್ಲರೂ ನಮ್ಮವರೇ ಅಂತ ತಿಳ್ಕೊತೀವಿ. ಆದರೂ ಲಾ ಅಂಡ್ ಆರ್ಡರ್ ಪವಿತ್ರ ಸರ್. ಅದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸತ್ಯ ನಮ್ಮವರು ಪರರು ಅಂತ ಇಲ್ಲದೆ ಹೋರಾಡಬೇಕಾಗಿದೆ. ಇವರಿಗೆ ನೋಡಿ, ಇದು ನಿಮಗೆ ಒಂದು ಕಳಂಕ ತಂದಿದ್ದಾರೆ. ನಿಮ್ಮ ಹೆಸರಲ್ಲಿ ಫೋನ್ ಮಾಡಿದ್ದಕ್ಕೆ ನಾವು ಗೌರವ ಕೊಟ್ಟಿದ್ದೀವಿ. ಮತ್ತೆ ಇವರು ಅಂತ ಗೊತ್ತಾದ್ಮೇಲೆ ಹಿಂಗಾಯ್ತು. ನಮ್ಮ ಮೇಲೆ ದಾಳಿ ನಡೆದಾಗಲೇ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು, ನಿಮ್ಮ ಸಪೋರ್ಟ್ ಕೇಳಬಾರ್ದು ಕರ್ನಾಟಕದಲ್ಲಿ ಅಂತ ಗೊತ್ತಾಗೋಯ್ತು ಸರ್. ಆ ಕಿಚ್ಚ ಸುದೀಪನ್ ಕಡೆಯವರು ಮನೆಗೆ ನುಗ್ಗಿದಾಗಲೇ ಗೊತ್ತಾಗೋಯ್ತು ಇದು ಉಲ್ಟಾ ನಡೀತಾ ಇದೆ ಅಂತ. ಆದರೆ ಈ ವಿಚಾರದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರೋದು ನಮ್ಮ ರಕ್ಷಣೆಗೋಸ್ಕರ ಅಲ್ಲ, ನೆನಪಿಟ್ಕೊಳ್ಳಿ. ನಿಮ್ಮ ಹಿಂದೆ ಏನು ನಡೀತಾ ಇದೆ ಅಂತ ತಿಳಿಸೋದಕ್ಕೆ. ಇಟ್ಸ್ ಎ ಲಾ ಸಪೋರ್ಟಿಂಗ್ ಮೂವ್ ನಮ್ಮದು. ಇನ್ನೊಂದ್ಸಲ ನಮ್ಮ ಜೊತೆ ಆ ರೀತಿ ಮಾತಾಡಬೇಡಿ ದಯವಿಟ್ಟು.
ದಯವಿಟ್ಟು ನಮ್ಮನ್ನು ಸರ್ ಅನ್ಬಿಡಿ. ನೀವೆಲ್ಲ ಗೌರವಾನ್ವಿತರು, ಒಳ್ಳೆ ಪದವಿಲಿದ್ದೀರಿ. ನಮ್ಮನ್ನು ಅಹೋರಾತ್ರ ಅಂತ ಕರೀರಿ ಸಾಕು. ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ದಂಡಿಸಿ. ದೇಶಭಕ್ತಿಯಿಂದ ನಡೆಯೋದು ಇವಾಗ ಬೇಕಾಗಿದೆ ದೇಶಕ್ಕೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟೇ ಅಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತು. ನಿಮ್ಮ ಮಕ್ಕಳು ನಮ್ಮ ಜೊತೆ ಬೆಳೀತಾ ಇದ್ದಾರಲ್ವಾ, ಎಲ್ಲರೂ ಮುಂದೆ ಸಮಾಜದಲ್ಲಿ ನಡಿಬೇಕಲ್ಲ ಸರ್. ಅವರೆಲ್ಲರೂ ಎಷ್ಟು ಕಷ್ಟಪಡ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಂಥವ್ರ ಮಧ್ಯೆ. ಎಲ್ಲರೂ ಒಂದೇ ಸರ್. ಒಬ್ಬ ತಂದೆ ಹೆಣ್ಮಗು ಬಂದು ಅಪ್ಪ ರಸ್ತೆಯಲ್ಲಿ ರೇಗಿಸ್ತಾ ಇದ್ದಾರೆ ಗಂಡು ಹುಡುಗರು ಅಂತ ಹೇಳಿದಾಗ, ಅಮ್ಮ ನೀನು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಮ್ಮ, ಯಾಕೆ ಅವ್ರ ಕಡೆ ತಿರುಗಿ ನೋಡ್ತೀಯಾ ಅಂದಂಗಿತ್ತು ನಿಮ್ಮ ಮಾತು. ಅದನ್ನು ಬದಲಾಯಿಸ್ಕೊಳ್ಳಿ ಫಸ್ಟು. ನಡಿಯಮ್ಮ ನೀನು ನನ್ನ ಜೊತೆ, ಅವನು ಕಾಲು ಮುರಿತೀನಿ ಅಂತ ಹೇಳೋ ಅಷ್ಟು ಧೈರ್ಯ ಪೊಲೀಸ್ ಹೇಳಬೇಕು. ಅದು ಬಿಟ್ಟು ಹೇಳಿದ್ರೆ ಮಕ್ಕಳು ಎಷ್ಟು ಹೆದರ್ತಾರೆ.